ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ನಾನು ರಮ್ಯಾ ಕೃಷ್ಣ. ಇದೀಗ ಟಾಪ್ 40 ಸುದ್ದಿ ನಿಮ್ಮ ಮುಂದೆ. ರಾಜ್ಯದ ಉಪಚುನಾವಣಾ ಕಣ ಈಗ ರಣರಂಗವಾಗಿ ಮಾರ್ಪಟ್ಟಿದೆ. ಒಂದೆಡೆ ಅಧಿಕಾರ ಉಳಿಸಿಕೊಳ್ಳಲು ಕಾಂಗ್ರೆಸ್ ಅಹಿಂದ ಶಸ್ತ್ರ ಉಪಯೋಗಿಸಿದ್ರೆ, ಮತ್ತೊಂದೆಡೆ ಸರ್ಕಾರದ ವೈಫಲ್ಯಗಳನ್ನೇ ಬ್ರಹ್ಮಾಸ್ತ್ರವಾಗಿಸಿಕೊಂಡು ಬಿಜೆಪಿ ತಿರುಗೇಟನ್ನ ನೀಡ್ತಾ ಇದೆ. ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಈಗ ಜಿದ್ದಿನ ರಾಜಕೀಯ ಶುರುವಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಈಗ ಚಾಣಕ್ಯನ ಎಂಟ್ರಿ ಆಗಿದೆ. ಉಪಚುನಾವಣೆಯ ಕಾವು ಏರುತ್ತಿರುವ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾಳೆ ಕರ್ನಾಟಕಕ್ಕೆ ಆಗಮಿಸಿದ್ದಾರೆ. ಮೇಲ್ನೋಟಕ್ಕೆ ಇದು ಒಂದು ಖಾಸಗಿ ಕಾರ್ಯಕ್ರಮದ ಭೇಟಿಯಾದರೂ ಕೂಡ ಇದರ ಹಿಂದೆ ಚುನಾವಣಾ ರಣತಂತ್ರದ ದೊಡ್ಡ ಸ್ಕೆಚ್ ಅಡಗಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ ಹೈ ವೋಲ್ಟೇಜ್ ಉಪಚುನಾವಣೆ ಗೆಲ್ಲಲು ಕಾಂಗ್ರೆಸ್ ಭರ್ಜರಿ ಪ್ಲಾನ್ ಅನ್ನ ರೂಪಿಸಿದೆ. ವಿರೋಧ ಪಕ್ಷಗಳ ಅಬ್ಬರದ ನಡುವೆ ಸಿಎಂ ಸಿದ್ದರಾಮಯ್ಯ ಸದ್ದಿಲ್ಲದೆ ಫೀಲ್ಡ್ ಮಾರ್ಷಲ್ ಸ್ಟ್ರಾಟಜಿಯನ್ನ ಹೆಣೆದಿದ್ದಾರೆ. ಈ ಬಾರಿ ಕೈ ಹಿಡಿಯಲು ಗೃಹಲಕ್ಷ್ಮಿಯೇ ಕಾಂಗ್ರೆಸ್ನ ಅಂತಿಮ ಅಸ್ತ್ರವಾಗಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಉಪಚುನಾವಣೆಯ ಅಬ್ಬರ ಜೋರಾಗಿದ್ರೆ ಅತ ಕಾಂಗ್ರೆಸ್ ಒಳಗೆ ಬಣ ರಾಜಕೀಯದ ಸ್ಫೋಟ ಸಂಭವಿಸಿದೆ. ಹಲವು ದಿನಗಳಿಂದ ಸೈಲೆಂಟ್ ಆಗಿದ್ದ ಅತೃಪ್ತ ಶಾಸಕರ ಗುಂಪು ಈಗ ದಿಢೀರ್ ಆಕ್ಟಿವ್ ಆಗಿದೆ. ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿದಿರುವ ಹಿರಿಯ ಶಾಸಕರು ಈಗ ನೇರವಾಗಿ ಹೈಕಮಾಂಡ್ ಮೆಟ್ಟಿಲಿರಲು ಸಜ್ಜಾಗಿದ್ದಾರೆ. ಬಾಗಲಕೋಟೆ ಉಪಚುನಾವಣೆಯ ಸಮರ ಈಗ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ಮತದಾರರ ಮನ ಗೆಲ್ಲಲು ಮನೆ ಮನೆಗೆ ಲಗ್ಗೆಡ್ತಾ ಇದ್ದಾರೆ. ನಗರದ ಗಲ್ಲಿಗಳಲ್ಲಿ ಬಿಜೆಪಿ ತನ್ನ ಆಧಿಪತ್ಯ ಸಾಧಿಸಲು ಮುಂದಾಗತ್ತೆ. ಇತ್ತ ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ. ಬಾಗಲಕೋಟೆ ಉಪಚುನಾವಣೆಯ ಆಕಾರದಲ್ಲಿ ಈಗ ರಾಜಕೀಯ ಕಿಡಿ ಹೊತ್ಕೊಂಡಿದೆ. ಸಂಸದ ಗೋವಿಂದ ಕಾರಜೋಳ ಕಾಂಗ್ರೆಸ್ ಪಾಳೆಯದ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪಗಳಿಗೆ ತಿರುಗೇಟನ್ನ ನೀಡುತ್ತಲೇ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರಿಗೆ ಬಹಿರಂಗ ಚರ್ಚೆಗೆ ಆಹ್ವಾನ ನೀಡುವ ಮೂಲಕ ಚುನಾವಣಾ ಕಣಕ್ಕೆ ಹೊಸ ಟ್ವಿಸ್ಟ್ ನೀಡಿದ್ದಾರೆ. ವ್ಯತ್ಯಾಸ ಆಗುದಿಲ್ಲ. ನಿಮ್ಮ ಕುರ್ಚಿಗೆ ವ್ಯತ್ಯಾಸ ಆಗ್ತಿದ್ರ ನಿಮ್ಮ ಪಕ್ಷದವರೇ ಏನ್ ನಿಮಗೆ ತೆಗಿಬೇಕು ಅಂತ ಛಂಚ್ ಹೊಡಿದಾರ. ಅವರಿಂದ ಅಪಾಯದ ಹೊರತು ಈ 2 ಬೈ ಎಲೆಕ್ಷನ್ ನಿಂದ ನಿಮ್ಮ ಚುನಾವಣೆ ನಿಮ್ಮ ಕುರ್ಚಿಗೆ ಕಂಟಕ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನಾವು ಈಗಾಗಲೇ ಚುನಾವಣೆ ಆಯೋಗಕ್ಕೂ ಕೂಡ 3 ಬಾರಿ ಅರ್ಜಿಗಳನ್ನ ಕೊಟ್ಟು ನಮ್ಮ ಪಾರ್ಟಿಯಿಂದ ನಾವು ದೃಢೀಕರಣ ಕೂಡ ಮಾಡಿಸಿದ್ವಿ. ಮತದಾರರ ಪಟ್ಟಿಯನ್ನ ನಾವು ಮಾಡಿದೆವು. ಅಧಿಕೃತವಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವೇ ಪ್ರಿಂಟ್ ಮಾಡಿ ಕಳಿಸಿದಂತ ಪತ್ರಿಕೆಗಳು. ಇದರ ಮೇಲೆಲ್ಲ ನಂಬಿಕೆ ಐತಲ್ಲ ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಯತ್ನಾಳ್ ಬ್ಯಾಟಿಂಗ್ ಮಾಡ್ತಾ ಇದೆ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಕೆಂಡಾಮಂಡಲವಾಗಿದ್ದಾರೆ. ಯತ್ನಾಳ್ ಅವರ ಈ ಹಠಾತ್ ಪ್ರೇಮದ ಹಿಂದೆ ದೊಡ್ಡ ಸ್ಕೆಚ್ ಇದೆ ಅಂತ ಎಂಬಿ ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ. ಸುಮ್ಮನೆ ಅದೆಲ್ಲ ಎಲ್ಲ ನಾಟಕ. ಸುಮ್ಮನೆ ಅವ್ರು ವಾಪಸ್ ಬಿಜೆಪಿ ಹೋಗಿದ್ದಾರೆ. ಇಲ್ಲಿ ಆಗ್ತಾ ಇರುವಂತ ಚಿರಂತಿ ಮಠವರು ಯಡಿಯೂರಪ್ಪನವ್ರದ್ದು ಕಾರ್ಗಳು ಕ್ಯಾಂಡಿಡೇಟ್ ಅವರು. ಚಿರಂತಿ ಮಠ ಯಾವ ಕ್ಯಾಂಡಿಡೇಟ್? ಯಡಿಯೂರಪ್ಪನವರ ಪದವರು. ಯಡಿಯೂರಪ್ಪ ಮತ್ತು ಕಾರ್ಗಳವರ ಆ ಟೀಮ್ ಅದು ಅವ್ರು ಪ್ರಚಾರಕ್ಕೆ ಹೊಂಟಿದ್ದಾರೆ. ಸುಮ್ಮನೆ ವಾಪಸ್ ಬಿಜೆಪಿಗೆ ಹೋಗುವುದು ನೇರವಾಗಿ ಹೇಳಲ್ಲ. ಸುಮ್ಮನೆ ಯಾಕೆ ನಾಟಕ? ಯಡಿಯೂರಪ್ಪ ಮಗ ನೇತೃತ್ವ ಚುನಾವಣೆ ನಡೀತಾ ಇದೆ ವಿಜೇಂದ್ರದ್ದು. ಇನ್ನಾಗಲೇ ದಾವಣಗೆರೆಗೆ ಇದ್ದದ್ದು ಯಡಿಯೂರಪ್ಪ ಕ್ಯಾಂಡಿಡೇಟ್ ಅಲ್ಲ, ಅದು ಸಿದ್ದೇಶ್ವರ ಕ್ಯಾಂಡಿಡೇಟ್. ಇದು ಯಡಿಯೂರಪ್ಪ ಅವ್ರ ಕ್ಯಾಂಡಿಡೇಟ್, ಅದು ಸಿದ್ದೇಶ್ವರ ಕ್ಯಾಂಡಿಡೇಟ್. ಬಿಜೆಪಿಯಲ್ಲಿ ಕಳ ಇದೆ ಅಂದಂಗೆ. ಹೌದು, ಮತ್ತೆ ಸುಮ್ಮನೆ ನಾಟಕ. ಯಡಿಯೂರಪ್ಪ ಮಗ ಅನ್ನೋದು ಅವ್ರ ಮದುವೆ ನೇತೃತ್ವದ ಚುನಾವಣೆಯಲ್ಲಿ
ಇವರು ಪ್ರಚಾರಕರು ಬಿಟ್ಬಿಡ್ಲಲ್ಲ ಹೇಳಿ ನಾವು ವಾಪಸ್ ನಮ್ಮ ಕರ್ಕೊಂಡು ಕೆಲವು ಕೈ ಮುಗಿದು ಏನ್ ಮಾಡೋದು ಮಾಡಿ ಹೋಗಿ ಒಳಗಿದೆ. ಸಿದ್ದರಾಮಯ್ಯವರು ಕರೆಕ್ಟ್ ಕೊಟ್ಟಿದ್ರು ಅವರು ನಮ್ಮ ಪಕ್ಷದ ಅದು ಸ್ವಾಭಾವಿಕ ನೋಡ್ರಿ. ಇಷ್ಟವರು ನಾವು ಎಲ್ಲ ಹೇಳಿದ್ರೆ ನಮ್ದು ಅಲ್ಲಿ ಅಪಮಾನ ಮಾಡಿ ಹೊರಗೆ ಹಾಕಿದಾರ. ಹೊರಗೆ ಹಾಕಿದ್ರು ಕೂಡ ನೀವು ವಿಜಯಪುರದ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಕೆಂಡ ಮಂಡಲವಾಗಿದ್ದಾರೆ. ಯತ್ನಾಳ್ ಬಿಜೆಪಿಗೆ ವಾಪಸ್ ಸೇರಲು ನಾಟಕ ಮಾಡ್ತಿದ್ದಾರೆಂಬ ಸಚಿವರ ಹೇಳಿಕೆಗೆ ಯತ್ನಾಳ್ ಅಷ್ಟೇ ಖಡಕ್ ಆಗಿ ಉತ್ತರ ನೀಡಿದ್ದಾರೆ. ನಾನು ಯಾರ ಕೈಕಾಲನ್ನ ಹಿಡಿದು ಪಕ್ಷಕ್ಕೆ ಸೇರಿಸಿಕೊಳ್ಳಿ ಅಂತ ಹೇಳಿಲ್ಲ ಎಂದು ಗುಡುಗುವ ಮೂಲಕ ಸಚಿವರಿಗೆ ಸವಾಲನ್ನ ಹಾಕಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಭಾಷೆ, ಶಿಕ್ಷಣ ಮತ್ತು ತೆರಿಗೆಯ ಜಟಾಪಟಿ ತಾರಕಕ್ಕೆ ಏರಿದು ಇಷ್ಟು ವರ್ಷ ಅಧಿಕಾರ ನಡೆಸಿದ ಯಡಿಯೂರಪ್ಪ ಅಂಡ್ ಗ್ಯಾಂಗ್ ಕನ್ನಡಿಗರಿಗೆ ಮಾಡಿದ್ದೇನೋ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಕೇಂದ್ರದ ಮುಂದೆ ಮಂಡಿಯೂರಿ ನಿಂತಿರುವ ರಾಜ್ಯ ಬಿಜೆಪಿ ನಾಯಕರಿಗೆ ಈಗ ಶಿಕ್ಷಣ ಸಚಿವರನ್ನ ಟೀಕಿಸುವ ನೈತಿಕತೆ ಇದೆ ಅಂತ ಶಿಕ್ಷಣ ಇಲಾಖೆಯಿಂದ ಪ್ರಶ್ನಿಸಲಾಗಿದೆ. ಆ ಕಾನೂನು ಇದೆಯಂತ ಅದು ಯಡಿಯೂರಪ್ಪರಿಗೆ ಗೊತ್ತಂತ. ಹಿರಿಯರು ರೆಸ್ಪೆಕ್ಟ್ ಕೊಡ್ತೀವಿ, ರಾಜ್ಯವನ್ನು ಆಳ್ದವರು. ಇಷ್ಟು ದಿವಸಕ್ಕೆ ಕನ್ನಡಿಗರಿಗೆ ಮೋಸ ಮಾಡಿದವ್ರೆ ಅವರು. ಸೊ ನಾನು ಅದನ್ನ ಟೀಕಾ ಟಿಪ್ಪಣಿ ಮಾಡೋದಕ್ಕೆ ಹೋಗೋದಿಲ್ಲ. ಬಿಜೆಪಿ ಅಂಡ್ ಗ್ಯಾಂಗ್ ಏನು ವಿಚಾರ ಅಂತ ಹೇಳಿದ್ರೆ, ಅವರಿಗೆ ಇಲ್ಲಿ ಬೆವರು ಸುರಿಸಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂದ್ರೆ ಮಾಡೋದಿಲ್ಲ. ಹೈಯೆಸ್ಟ್ ಟ್ಯಾಕ್ಸ್ ಸೆಕೆಂಡ್ ಹೈಯೆಸ್ಟ್ ನಮ್ಮ ರಾಜ್ಯ ಕೊಡ್ತಾ ಇರೋದು. ಅದ್ರ ಜೊತೆಗೆ ಬರಗಾಲ ಬಂದಾಗ ಇವ್ರು ಯಾರು ಕೂಡ ಧ್ವನಿ ಎತ್ತಿದ್ರೆ ಯಾರಾದ್ರು ಕೊನೆಗೆ ಸುಪ್ರೀಂ ಕೋರ್ಟಿಗೆ ಹೋಗಿ ತಗೊಂಡು CBIC ಯಾವ್ದು ಸೆಂಟ್ರಲ್ ಗೌರ್ಮೆಂಟ್ ಅಲ್ವಂತ ರೂಲ್ಸು ಏನ್ ನಾವು ಮಾಡಿರೋದ ರೂಲ್ಸು. ಹೈಯೆಸ್ಟ್ ಎಲ್ಲಾ ಕಡೆನೂ ಕೂಡ ದ್ವಿಭಾಷಾ ಇದೆ. ಬಟ್ ನಾವು ನಮ್ಮ ರಾಜ್ಯದಲ್ಲಿ, ನಾನು ಮಾಧ್ಯಮದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ, ಬಿಜೆಪಿ ಅವ್ರಿಗೆ ಉತ್ತರ ಕೊಡೋದಕ್ಕಿಲ್ಲ. ಬಿಜೆಪಿ ಅವ್ರು ಇಷ್ಟು ಹೊಲ್ಸ್ ಮಾಡಿರೋದ್ರಿಂದಾನೆ ಅವರ ವಿರೋಧ ಪಕ್ಷದಲ್ಲಿ ಕುತ್ಕೊಂಡವ್ರು. ವಿರೋಧ ಪಕ್ಷದಲ್ಲಿ ಕುತ್ಕೊಂಡಿರೋ ಅಶೋಕ್ ಅವ್ರ ಕನ್ನಡ ನೋಡಿದೀರಾ ನೀವು? ನಮ್ಮ ಎಂಥದ್ದು ಶೋಭಾ ಕಾರಂಜ್ಲೆ ಬಹಳ ಒಳ್ಳೆ ಕಾಮೆಂಟ್ ಮಾಡಿದ್ದಾರೆ. ಏನಂತ, ಇವ್ರಿಗೆ ಬುದ್ಧಿನೇ ಇಲ್ಲ ಏನೋ, ಎಂಥದ್ದು ಶಿಕ್ಷಣ ಸಚಿವರೇ ಶಿಕ್ಷಣನೇ ಇಲ್ಲ ಅಂತ ಹೇಳಿ. ಅವ್ರ ಹಿಂದಿ ಕೇಳಿದೀರಾ ನೀವು? ಅವ್ರು ಹೋಗಿ ಡೆಲ್ಲಿಗೆ ಹೋಗಿ ಹಿಂದಿ ಮಾತಾಡಿದಾರಲ್ಲ, ಎಷ್ಟೋ ಜನರು ಕಾಮೆಂಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಮೋಸ್ಟ್ಲಿ ಮಧುರ್ ಇವ್ರು ಮಾತಾಡಿರೋದು ನೋಡೇ ಚೇಂಜ್ ಮಾಡಿರ್ಬೇಕಂತ. ಅದಕ್ಕಂತೂ ಚೇಂಜ್ ಮಾಡಿಲ್ಲ ನಾನು. ಮಕ್ಕಳ ಭವಿಷ್ಯಕ್ಕೋಸ್ಕರ ಒತ್ತಡ ಎಕ್ಸಾಮ್ ಇರ್ತದೆ. ನಾನು 35 to 33 ಮಾಡಿದಾಗ ನಾನು ಯಾಕೆ ಅಂತ ಹೇಳಿದೆ ತಮಗೆಲ್ಲರಿಗೂ ಕೂಡ. ಇದೆಲ್ಲದೂ ಕೂಡ ತುಂಬಾ ವರ್ಷದಿಂದ. ಆಮೇಲೆ ಕುವೆಂಪು ಅವರು ಕೂಡ ಬಾಗಲಕೋಟೆಯ ಚುನಾವಣಾ ಕಣ ಈಗ ರಂಗೇರಿದೆ. ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ರು ಕೂಡ ಇಂದು ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಪಂಚಮಸಾಲಿ ಮತಗಳ ಕ್ರೋಢೀಕರಣವೇ ಈ ಮಾಸ್ಟರ್ ಪ್ಲಾನ್ ಹಿಂದಿನ ಅಸಲಿ ಗುರಿ ಅಂತ ಹೇಳಲಾಗ್ತಾ ಇದೆ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್ ಖರೀದಿ ಹೆಸರಲ್ಲಿ ನಡೆದಿದೆ ಅತಿ ದೊಡ್ಡ ಅವ್ಯವಹಾರ. ಮೈಸೂರಿನ ನಿರ್ಗಮಿತ ಜಿಲ್ಲಾಧಿಕಾರಿ ಸಿಂಧೂರಿ ಅವರಿಗೆ ಈಗ ಕಾನೂನು ಸಂಕಷ್ಟ ಎದುರಾಗಿದೆ. ಅಕ್ರಮದ ಆರೋಪದ ಮೇಲೆ ತನಿಖೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ದಾಬಸ್ಪೇಟೆಯಲ್ಲಿ ಪ್ರತಿಮೆ ರಾಜಕೀಯ ತಾರಕಕ್ಕೇರಿದೆ. ಭಕ್ತಿ ಮತ್ತು ಗೌರವದ ಸಂಕೇತವಾಗಬೇಕಾಗಿದ್ದ ಪೂಜ್ಯ ಶ್ರೀಗಳ ಪ್ರತಿಮೆ ಈಗ ಎರಡು ಸಮುದಾಯಗಳ ನಡುವೆ ಸಂಘರ್ಷದ ಕಿಡಿಯನ್ನ ಹೊತ್ತಿಸಿದೆ. ರಾತ್ರೋರಾತ್ರಿ ನಡೆದ ಹೈಡ್ರಾಮಾ ಇಡೀ ದಾಬಸ್ಪೇಟೆಯನ್ನ ಉದ್ವಿಗ್ನಗೊಳಿಸಿದೆ. ಹಲೋ ಉಮೇಶ ಇರೋ ಒಂದು ನಿಮಿಷ ಸ್ವಾಮೀಜಿಗೆ
ಜಿಲ್ಲೆಯ ಮಾಲೂರಿನಲ್ಲಿ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆ ಗದ್ದಲದ ಗೂಡಾಗಿ ಮಾರ್ಪಟ್ಟಿದೆ. ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಶಾಂತಿಯುತವಾಗಿ ನಡೆಯಬೇಕಾಗಿದ್ದಂತಹ ಸಭೆಯಲ್ಲಿ ಮಾತಿನ ಚಕಮಕಿ ನಡೆದಿದೆ. ನಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂದಾಗ ಅದು ಯಾವ ರೀತಿ ನೀವು ದಲಿತರ ಪರವಾಗಿ ಆಡಳಿತ ಮಾಡ್ತಿದ್ರಿ ನೀವು ಅಥವಾ ಏನೇನೋ ಆಗಿಲ್ಲ. ಈಗ ಇವತ್ತು ಸಭೆ ಮಾಡ್ತಾ ಇದ್ವಿ, ಎಲ್ಲರ ಅಭಿಪ್ರಾಯಗಳು ಕಲೆಕ್ಟ್ ಮಾಡ್ಕೊಂಡು ತೀರ್ಮಾನ ಅಂಬೇಡ್ಕರ್ ಜಯಂತಿ ಮಾಡಬೇಕು ಪೂರ್ವಭಾವಿ ಸಭೆ ಸಲಹೆಗಳು ಅಭಿಪ್ರಾಯಗಳು ಮತ್ತೆ ಅದರಲ್ಲಿ ಯಾವ್ದಾವ್ದು ಕರೆಕ್ಟ್ ಇದೆ, ಯಾವ್ದು ಮಾಡಬಹುದು, ಯಾವ್ದು ಮಾಡಕ್ಕಾಗಲ್ಲ ಚರ್ಚೆ ಆಗ್ಬೇಕಲ್ವಾ. ಇದೇ ಚರ್ಚೆ ಆಗಿದ್ದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವರವರ ಅಭಿಪ್ರಾಯಗಳು ಯಾವ ಬಾಯಲ್ಲಿ ಕೂಡ ಕೊಡಕ್ಕಾಗಲ್ಲ ಅಂತ ಅನ್ನಿಲ್ಲ. ಎಲ್ಲರೂ ಕೂಡ ಅದೇ ನಮ್ಮ ಒಕ್ಕೂಟ ಹೇಗೆಂದ್ರೆ ಸರ್ಕಾರ ದುಡ್ಡಲ್ಲ, ಹಾಲು ಉತ್ಪಾದನೆ ಕೊಡುವಂತದ್ದು ಹಾಲಲ್ಲಿ ಮಾರಾಟ ಮಾಡಿ ಅದರಲ್ಲೇ ನಾವು ಕಾರ್ಯಕ್ರಮ ಮಾಡುತ್ತವ್ರು ಆದ್ರೂ ಕೂಡ ಅದನ್ನು ಮಾಡೋದು ಅಂತಾಗುತ್ತೆ. ದಯವಿಟ್ಟು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಈಗ ಜೂಜಾಟದ ಕಳಂಕ ಅಂಟಿಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ತವರಿನಲ್ಲೇ ಅಕ್ರಮಗಳ ಸರಮಾಲೆ ಮುಂದುವರೆದಿದ್ದು ಡ್ರಗ್ಸ್ ಮಾಫಿಯಾದ ಬೆನ್ನಲ್ಲೇ ಈಗ ದೈತ್ಯ ಇಸ್ಪೀಟ್ ದಂಧೆ ಬಯಲಿಗೆ ಬಂದಿದೆ. ಹಗಲು ಹೊತ್ತಿನಲ್ಲೇ ತೋಟದ ಮನೆಗಳಲ್ಲಿ ನಡೆಯುತ್ತಿರುವ ಈ ದಂಧೆಯಲ್ಲಿ ದಿನಕ್ಕೆ ಬರೋಬ್ಬರಿ 2 ರಿಂದ 3 ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ವೈದ್ಯರಾಗಿ ಸಮಾಜದ ಸೇವೆ ಮಾಡಬೇಕಾಗಿದ್ದಂತಹ ಪ್ರತಿಭಾವಂತ ವಿದ್ಯಾರ್ಥಿನಿ ಇಂದು ಹೆಣವಾಗಿದ್ದಾಳೆ. ಉಪನ್ಯಾಸಕನೊಬ್ಬನ ಜೊತೆ ಅನೈತಿಕ ಸಂಬಂಧವಿದೆ ಎಂಬ ಗಂಭೀರ ಆರೋಪ. ಆ ಮೂಲಕ ಎದುರಾದ ಅವಮಾನಕ್ಕೆ ಬೇಸತ್ತು 22 ವರ್ಷದ ಯುವತಿ ನೇಣಿಗೆ ಶರಣಾಗಿದ್ದಾಳೆ. ಹೊಳಲ್ಕೆರೆಯಲ್ಲಿ ನಡೆದ ಘಟನೆ ಈಗ ಇಡೀ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ವಿದ್ಯಾಟಕ್ಕೆ ಒಂದು ಸುಂದರ ಕುಟುಂಬ ಅಕ್ಷರಶಃ ಚಿತ್ರವಾಗಿದೆ. ತಾಯಿ ಕಾಣೆ ಆದ್ಲು ಅಂತ ಮಗ ಪ್ರಾಣ ಬಿಟ್ರೆ ಮಗನ ಸಾವಿನ ಸುದ್ದಿ ಕೇಳಿ ತಾಯಿಯು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಕೆಆರ್ಪೇಟೆ ತಾಲೂಕಿನ ಬೂಕಹಳ್ಳಿಯಲ್ಲಿ ನಡೆದ ಸರಣಿ ಆತ್ಮಹತ್ಯೆ ಇಡೀ ಜಿಲ್ಲೆಯನ್ನೇ ಕಣ್ಣೀರಲ್ಲಿ ಮುಳುಗಿಸಿದೆ. ದೈವ ದರ್ಶನ ಮುಗಿಸಿ ಸಂಭ್ರಮದಿಂದ ಮನೆಗೆ ಮರಳುತ್ತಿದ್ದವರ ಮೇಲೆ ವಿಧಿ ಅಟ್ಟಹಾಸ ಮೆರೆದಿದೆ. ವೇಗವಾಗಿ ಬಂದ ಕಾರು ಸೇತುವೆಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಪೆಟ್ರೋಲ್ ಟ್ಯಾಂಕ್ ಸ್ಫೋಟಗೊಂಡು ಕಾರು ಬೆಂಕಿಯ ಉಂಡೆಯಾಗಿ ಮಾರ್ಪಟ್ಟಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ಬಳಿ ಭೀಕರ ದುರಂತದಲ್ಲಿ ಓರ್ವ ಸ್ಥಳದಲ್ಲಿ ಸಜೀವ ದಹನವಾಗಿದ್ರೆ ಇಬ್ಬರು ಸಾವಿನೊಂದಿಗೆ ಹೋರಾಡ್ತಾ ಇದ್ದಾರೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಭಯಾನಕ ಘಟನೆಯೊಂದು ಬೆಳಕಿಗೆ ಬಂದಿದೆ. ಕಳೆದ 3-4 ದಿನದಿಂದ ನಾಪತ್ತೆಯಾಗಿದ್ದ ಗೊಬ್ಬರದ ಅಂಗಡಿ ಮಾಲೀಕ ಶಿವಲಿಂಗಪ್ಪ ಹೆಣವಾಗಿ ಪತ್ತೆಯಾಗಿದ್ದಾರೆ. ನಗರದ ಹೊರವಲಯದ ಗೋಡೂರು ಬ್ರಿಡ್ಜ್ ಬಳಿ ಇವರ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಇದು ಕೊಲೆಯೋ ಅಥವಾ ಅಪಘಾತವೋ ಎಂಬ ಅನುಮಾನ ದಟ್ಟವಾಗಿದೆ. ಗುಬ್ಬಿ ತಾಲೂಕಿನಲ್ಲಿ ನಡೆದಂತಹ ಭೀಕರ ಅಪಘಾತದಲ್ಲಿ ವಶಾತ್ ಪಿಡಿಒ ಸಿದ್ದರಾಮಣ್ಣ ಅವರು ಕೂದಲೆಳೆ ಅಂತರದಲ್ಲಿ ಬದುಕುಳಿದಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಪಿಡಿಒ ಬಚಾವ್ ಆಗಿದ್ದು ಅದೃಷ್ಟವಶಾತ್ ಅಂತ ಹೇಳಲಾಗ್ತಾ ಇದೆ.
ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಭೀಕರ ಬಸ್ ಅಪಘಾತ ಸಂಭವಿಸಿದೆ. ಅನಂತಪುರದಿಂದ ಬೆಂಗಳೂರಿಗೆ ಬರ್ತಿದ್ದಂತಹ ಆಂಧ್ರ ಪ್ರದೇಶ ಸಾರಿಗೆ ಸಂಸ್ಥೆಯ ಬಸ್ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದು ಅನಾಹುತ ಸೃಷ್ಟಿಸಿದೆ. ಅದೃಷ್ಟವಶಾತ್ ಬಸ್ಸಿನಲ್ಲಿದ್ದ ಪ್ರಯಾಣಿಕರೆಲ್ಲರೂ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.